ಎಲ್ರಿಗೂ ನಮಸ್ಕಾರ. ಇವತ್ತು ಕುಬ್ಬೂಸ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಾಗೆ ಯಾರ್ಯಾರೆಲ್ಲ ಇಲ್ಲಿವರೆಗೂ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ನಾನು 1 ಗ್ಲಾಸಷ್ಟು ಸ್ವಲ್ಪ ಬೆಚ್ಚಗಿರೋ ನೀರನ್ನ ತೊಗೊಂಡು ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಈಸ್ಟ್ ಮತ್ತು ಒಂದು 2 ಸ್ಪೂನಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಬಿಡ್ತೀನಿ. ಹಾಗೆ ಇಲ್ಲೊಂದು ಬೌಲ್ನ ತೊಗೊಂಡು ಇದಕ್ಕೆ ನಾನು ಒಂದು 2.5 ಕಪ್ಪಷ್ಟು ಮೈದಾನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ನೀರು ಏನು ಇಟ್ಟಿದ್ದೆ ಆ ನೀರನ್ನೇ ಹಾಕ್ಕೊಂಡು ಸ್ವಲ್ಪನೇ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಬೇಕು. ಸ್ವಲ್ಪನೇ ನೀರು ಹಾಕಿ. ನೋಡಿ, ಇದು ಇವಾಗ ಈ ಥರ ಆಗಿದೆ. ಇದು ಕೈಗೆ ಅಂಟ್ಕೋಬಾರ್ದು ಅಂದರೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಸತಿ. ಇದು ಆದಮೇಲೆ ಇದನ್ನು ನಾನು ಚಪಾತಿ ಮಣೆಲ್ಲ ಹಾಕಿ ನಾದ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ನಾದ್ಕೋಬೇಕು ನೀವು. ಚೆನ್ನಾಗಿ ನಾದ್ಕೊಂಡ್ರಷ್ಟೇ ಕುಬ್ಬೂಸು ಚೆನ್ನಾಗಿ ಬರುತ್ತೆ. ಈ ಹಿಟ್ಟು ರೆಡಿ ಆದಮೇಲೆ ಇವಾಗ ನಾನು ಇದನ್ನ ಒಂದು ಬೌಲಲ್ಲಿ ಇಟ್ಟು ಇದಕ್ಕೆ ನಾನು ಅದು ಅಂಟ್ಕೊಳ್ಳದೆ ಇರೋ ಥರ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಕಲಸಿ ಹಾಗೆ ಇಡ್ತಾ ಇದ್ದೀನಿ. ಹೀಗೆ ಎಣ್ಣೆ ಹಾಕಿ ಇಡೋದ್ರಿಂದ ಇದು ಪಾತ್ರೆಗೆ ಅಂಟ್ಕೊಳ್ಳಲ್ಲ. ಇದು ನೋಡಿ, ಇವಾಗ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಈ ಥರ ಉಬ್ಬಿ ಬಂದಿದೆ. ಇದನ್ನ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡ್ಮೇಲೆ ಇದನ್ನು ಒಂದು ಚಿಕ್ಕ ಉಂಡೆಗಳ ಥರ ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ, ಈ ಥರ ಉಂಡೆನ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಲಿ. ಇದನ್ನು ನೀವು ಚಪಾತಿ ಲಟ್ಟಿಸೋ ಥರ ಸ್ವಲ್ಪ ದಪ್ಪ ಆಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ. ನೋಡಿ, ಇದು ಜಾಸ್ತಿ ತೆಳ್ಳಗೂ ಇರಬಾರ್ದು, ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಆ ಹದದಲ್ಲಿ ನೀವು ಲಟ್ಟಿಸ್ಕೊಳ್ಳಿ. ಇದನ್ನು ಒಂದು ತವಾದಲ್ಲಿ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. 2 ಸೈಡು ಕಾಯಿಸ್ಕೋಬೇಕು. ಇದನ್ನು ನೀಟಾಗಿ ಇದನ್ನ 2 ಕಡೆನೂ ನೀವು ಕಾಯಿಸ್ಕೊಳ್ಳಿ. ಇದು ಕಾಯಿಸ್ತಾ ಇದು ಉಬ್ಬಿ ಬರುತ್ತೆ. ಈ ಥರ ಉಬ್ಬಿ ಬಂದಾಗ ಈ ಕುಬ್ಬೂಸು ರೆಡಿ ಆಗಿದೆ ಅಂತ. ಕುಬ್ಬೂಸ್ ಅನ್ನೋದು ಬರೀ ಶವರ್ಮ ಅಷ್ಟೇ ಅಲ್ಲ, ಚಿಕನ್ ಸಾರು ಮತ್ತು ಮಟನ್ ಸಾರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದ್ಸತಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.